ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಹಿಂದೂ ಧರ್ಮದಲ್ಲಿ ನವರಾತ್ರಿಗೆ ವಿಶೇಷವಾದ ಮಹತ್ವಗಳಿವೆ. ಹಾಗೆಯೇ ಈ ಬಾರಿ ದುರ್ಗಾದೇವಿಯು ಆನೆಯ ಮೇಲೆ ಭೂಮಿಗೆ ಆಗಮಿಸುತ್ತಾಳೆ ಎನ್ನುವ ಪ್ರತೀತಿ ಇದೆ. ತಾಯಿ ಆನೆಯಲ್ಲಿ ಬರುವುದು ಉತ್ತಮ ಸಂದೇಶವನ್ನು ಸಾರುತ್ತಿದೆ. ಅಂದರೆ ಉತ್ತಮ ಮಳೆ, ಸಂತೋಷ, ಅದರ ಜೊತೆಗೆ ಸಮೃದ್ಧಿಯ ಸಂಕೇತವಾಗಿದೆ. ಸರ್ವೋತ್ತಮ ಶಕ್ತಿಯಾದ ತಾಯಿ ದುರ್ಗಾದೇವಿಯ ಆರಾಧನೆಯನ್ನು ಈ ನವರಾತ್ರಿಯ ದಿನ ಆಚರಿಸುತ್ತಾರೆ. ಹಾಗಿದ್ದರೆ ಈ ನವರಾತ್ರಿಯಲ್ಲಿ ರಾಶಿ ಚಕ್ರದ ಪ್ರಕಾರ ದುರ್ಗಾದೇವಿಯ ಭಕ್ತರ ಮೇಲೆ ಯಾವ ಒಂದು ವಿಶೇಷ ಅನುಗ್ರಹವನ್ನು ನೀಡುತ್ತಾರೆ ಎಂದು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ತಾಯಿ ಸ್ಕಂದ ಮಾತೆಯು ಆರಾಧನೆಯ ವಿಶೇಷವಾದ ಫಲ ನೀಡುತ್ತಾಳೆ. ನವರಾತ್ರಿಯ 5ನೇ ದಿನ ದೇವಿ ದುರ್ಗೆಯನ್ನು ಸ್ಕಂದ ಮಾತೆಯ ಸ್ವರೂಪದಲ್ಲಿ ಪೂಜಿಸುತ್ತಾರೆ. ನೀವು ಸ್ಕಂದ ಮಾತೆಗೆ ಹಾಲಿನಿಂದ ಮಾಡಿದ ಯಾವುದಾದರೂ ಒಂದು ಸಿಹಿ ಪ್ರಸಾದವನ್ನು ಅರ್ಪಿಸಬೇಕು. ಸಾಧ್ಯವಾದಲ್ಲಿ ಕೆಂಪು ಹೂಗಳಿಂದ ಪೂಜಿಸಬೇಕು. ಇದರಿಂದ ತಮ್ಮ ಎಲ್ಲಾ ಇಷ್ಟಾರ್ಥಗಳು ತಾಯಿ ಸ್ಕಂದಾದೇವಿ ಪೂರೈಸುತ್ತಾಳೆ. ಇದರ ಜೊತೆಗೆ ತಾಯಿ ಸ್ಕಂದ ಮಾತೆಯ ಅನುಗ್ರಹಕ್ಕೆ ಮೇಷರಾಶಿಯವರು ಪಾತ್ರರಾಗುತ್ತಾರೆ. ಜಯ ಜಯ ಸಾಯಿ.